ನಮಸ್ಕಾರ. ಮತ್ತೊಮ್ಮೆ ಜಗನ್ನಾಥದಾಸರಿಗೆ ಸಂಖ್ಯಾಶಾಸ್ತ್ರದ ಮೇಲೆ ಆ ಸಂಖ್ಯೆಯಲ್ಲಿ ಭಗವತ್ ತತ್ವ ಹೇಳಬೇಕು ಎನ್ನುವುದರ ವಿಷಯದಲ್ಲಿ ಎಷ್ಟು ಆಸಕ್ತಿ ಆದ ಎಂಬುದಕ್ಕೆ ನಿನ್ನೆ ಸ್ವಲ್ಪ ಹೇಳಿನಿ, ಮತ್ತೆ ಇನ್ನೊಂದು ಸಲ ಚಿಂತನೆ ಮಾಡಿ ಅದು ರಿಪೀಟ್ ಮಾಡ್ತಾ ಇರಬೇಕು. ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ಭಾಗವತ ಪ್ರವಚನ ಮಾಡುವವರು ಏನು ಮಾಡ್ತಾರೆ ಅಂದರೆ, ಹಿಂದಿನ ದಿವಸದ ಕಥೆಯನ್ನು ಅದ್ಯ ಕಥಾ ಪ್ರಸಕ್ತಿ, ಅದಕ್ಕಿಂತ ಮುಂಚೆ ನಿನ್ನೆ ಏನು ಹೇಳಿದೆ ಅದು ಸ್ವಲ್ಪ ಹೇಳ್ತೇನೆ ಅಂತ ಹೇಳ್ತಾರೆ. ಹಾಗೆ ನಾವು ನಿನ್ನೆ ದಿವಸ ಏನು ಚಿಂತನೆ ಮಾಡಿದ್ವಿ ಸಂಖ್ಯಾಶಾಸ್ತ್ರದ ಬಗ್ಗೆ, ಜಗನ್ನಾಥದಾಸರಿಗಿರುವ ಒಲವನ್ನು ಯಾವ ರೀತಿ ಚಿಂತನೆ ಮಾಡಿದ್ವಿ ಎಂಬುದಕ್ಕೆ ಮೊದಲನೇ ನಾಂದಿ ಸಂಧಿ, ಮಂಗಲಾಚರಣ ಸಂಧಿ ಅಂತಾರಲ್ವ, ಈ ಸಂಧಿಯಲ್ಲಿ 13 ಪದ್ಯಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದರ ಬಗ್ಗೆ ಆಮೇಲೆ ನೋಡೋಣ ಯಾಕೆ ಪ್ರಯೋಗ ಮಾಡಿದ್ದಾರೆ. ಅದರಂತೆ ಹರಿಕಥಾಮೃತ ಸಾರ ತಮ್ಮ ಗ್ರಂಥದ ಹೆಸರೇ ಇರೋದಲ್ಲ, ಅದರಲ್ಲಿ 8 ಅಕ್ಷರಗಳನ್ನು ಇಟ್ಟಿದ್ದಾರೆ ಕರೆಕ್ಟಾಗಿ. ಹರಿಕಥಾಮೃತ ಸಾರ 8 ಅಕ್ಷರ. 8 ಅಕ್ಷರಗಳನ್ನು ಯಾಕೆ ಬಳಸಿದರು? 9 ಅಕ್ಷರ ಬಳಸ್ಬೋದಲ್ಲ, ಇಲ್ಲ 8 ಅಕ್ಷರ ಬಳಸಿದ್ದಾರೆ. ಆಮೇಲೆ ಪರಮ ಭಗವದ್ಭಕ್ತರು, ಅದರಲ್ಲಿ ಪರಮ ಭಗವದ್ಭಕ್ತರು ಎಂಬಲ್ಲಿ 9 ಅಕ್ಷರಗಳನ್ನು ಪ್ರಯೋಗ ಮಾಡಿದ್ದಾರೆ. ಪರಮ ಭಗವದ್ಭಕ್ತರು 9 ಅಕ್ಷರ. ಗ್ರಂಥದ ಹೆಸರಿಗೇನೋ 8 ಅಕ್ಷರ ಬಳಸಿದರು. ಪರಮ ಇದನ್ನು ಕೇಳಬೇಕು. ಯಾರು ಕೇಳಬೇಕು? ಪರಮ ಭಗವಂತರು ಕೇಳ್ರಿ ಅಂದರು. ಪರಮ ಭಗವದ್ಭಕ್ತರು ಎಂಬಲ್ಲಿ 9 ಅಕ್ಷರಗಳನ್ನು ಪ್ರಯೋಗ ಮಾಡಿದ್ದಾರೆ. ನಾಂದಿ ಪದ್ಯ ಅದಲ್ಲ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದು. ಇಲ್ಲಿ ಸರಿಯಾಗಿ 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವೆ. 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇದಕ್ಕಿಂತ ನರಸಿಂಹ ಸ್ತೋತ್ರಾತ್ಮಕವಾದ್ದು, ನರಸಿಂಹದೇವರನ್ನು ಮೊದಲನೇ ಪದ್ಯದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಆ ನರಸಿಂಹ ಸ್ತೋತ್ರಾತ್ಮಕವಾದ ಮೊದಲನೇ ಪದ್ಯದಲ್ಲಿ 32 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದ್ಭುತವಾದ ರೀತಿಯ ಬರೀ 32 ಶಬ್ದಗಳನ್ನು ಪ್ರಯೋಗ ಮಾಡೋದಲ್ಲ, 4 ವಿಶೇಷಣಗಳಿಂದ ಕೂಡಿದ ಒಂದು ವಿಶೇಷ. ನೋಡಿ, ನೀವೇ ನೋಡಿ. ಶ್ರೀರಮಣಿಕರ ಕಮಲ ನರಸಿಂಹದೇವರು. ಆ ನರಸಿಂಹದೇವರು ಎಂಥವರು? ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ಬಾಡಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ. ನೀ ನರಸಿಂಹ, ನೀನೆಂಥವನಯ್ಯ? ಶ್ರೀರಮಣಿ ಕರಕಮಲ ಪೂಜಿತನಾದವನು, ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತನಾದವನು, ನೀರಜ ಭವಂಡೋದಯ ಸ್ಥಿತಿ ಕಾರಣನು, ಕೈವಲ್ಯದಾಯಕನು. ಅಂಥ ಓ ನರಸಿಂಹ, ನಿಂಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಒಂದು ವಿಶೇಷ ಯಾವುದು? ನರಸಿಂಹ. ಆ ನರಸಿಂಹನಿಗೆ ಎಂಥವನು ನರಸಿಂಹ ಅಂದರೆ ಇಂಥವನು ಅಂತ 4 ವಿಶೇಷ. 4 ವಿಶೇಷಣಗಳಿಂದ ಕೂಡಿದ ವಿಶೇಷ ಶಬ್ದವಾಚ್ಯನಾದ ನರಸಿಂಹನನ್ನು ಒಟ್ಟು 5 ಶಬ್ದಗಳನ್ನು 5 ಲಘುವಾಕ್ಯಗಳನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ? ಇದಕ್ಕೇನು ಕಾರಣ? ಒಂದು ಅದ್ಭುತ ರಹಸ್ಯ ಅದು. ಇದರಲ್ಲಿ ಏನು ರಹಸ್ಯ ಅಂತ, ಅದರಲ್ಲಿ 4 ವಿಶೇಷಣ, ಒಂದು ವಿಶೇಷ, ಅದರಲ್ಲಿ ಜಗನ್ನಾಥದಾಸರು ಅಡಕ ಮಾಡಿರ್ತಕ್ಕಂಥ ರಹಸ್ಯ ಅಪೂರ್ವ. ಅದನ್ನು ಕೇಳಿಬಿಟ್ರೆ ಇಡೀ ಗ್ರಂಥದ ಚಿಂತನೆ ಬಂದಂತೆ ಆಗ್ತದೆ. ಇದರೊಟ್ಟಿಗೆ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಚಿಗಣ ದರಸೆ. ಇಲ್ಲಿ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ವಂಡರ್ಫುಲ್ ಇಟ್ ಇಸ್. ನೋಡ್ರಿ, ಸ್ವಲ್ಪ ನೋಡ್ರಿ. ನಿರುಪಮಾನಂದಾತ್ಮಭವ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣೀಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳಶೇಖರಣ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಕರೆಕ್ಟ್ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೂ ಅಪೂರ್ವವಾದಂತ ಹೇಳ್ತೇನೆ ನಿಮಗೆ. ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಾರೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜರಿ ಎಂಬ ಶಬ್ದ 11 ಶಬ್ದ ರುದ್ರದೇವರನ್ನು ಹೇಳುವಾಗ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ ಗೊತ್ತಾ? ಏಕಾದಶ ರುದ್ರರು, 11 ಜನ ರುದ್ರರು. ಆ ರುದ್ರನು ಒಬ್ಬ ತಿಳಿಸ್ಲಿಕ್ಕಾಗಿ, ಅದರ ಚಿಂತನೆ ಕೊಡಲಿಕ್ಕಾಗಿ ನಮಗೆ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾಜನ ವಸನಭೂಷಣ
ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನಳ ವಿಲೋಚನ ಕಾಮಿತಪ್ರದ ಕಾಮಿತಪ್ರದ ಇದು ಕರುಣಿಸ್ ನಮಗೆ ಸದಾ ಸುಮಂಗಳವ. ಇಂಥವನು ನೀನು ನಮಗೆ ಮಂಗಳವನ್ನು ಕೊಡು ಅಂತ ಹೇಳ್ತಾರೆ. ಸೊ 11 ವಿಶೇಷಣಗಳನ್ನು ಹಾಕಿದ್ದಾರೆ. ಇಷ್ಟೆಲ್ಲ ಯಾಕೆ ಹಾಕಿದ್ದಾರೆ, ಇದರ ರಹಸ್ಯ ಏನು? ಅಪೂರ್ವ. ಮೊದಲೇ ಒಂದು ನೋಡೋಣ, ನಾವು ನೋಡೋಣ. ಗ್ರಂಥದ ಹೆಸರು ಏನಿಟ್ಟಿದ್ದಾರೆ? ಹರಿಕಥಾಮೃತ ಸಾರ. ನಾನು ಈಗಾಗಲೇ ಎಷ್ಟು ಮುಂಚೆ ಹೇಳಿದ್ದೀನಿ, ಹರಿಕಥಾಮೃತ ಸಾರ 8 ಅಕ್ಷರವಲ್ಲ, ಈ 8 ಅಕ್ಷರದಿಂದ ಕೂಡಿದ ಹರಿಕಥಾಮೃತ ಸಾರದ ಗ್ರಂಥದ ಪಠಣೆಯಿಂದ ನಮಗೆ ಏನು ಫಲ ಆಗುತ್ತದೆ ಎಂಬುದನ್ನು ಈಗಾಗಲೇ ಹಕಾರ ಅಂದರೆ ಏನು, ಯಾವ ಫಲ ಸಿಗ್ತದೆ, ರಾ ಅಂದರೆ ಏನು ಫಲ ಸಿಗ್ತದೆ, ಇದನ್ನೆಲ್ಲ ಹೇಳಿವಿ ನಾವು. ಈಗಾಗಲೇ ತಿಳ್ಕೊಂಡಾಗಿದೆ ನಮಗೆ. 8 ಅಕ್ಷರಗಳನ್ನು ಯಾಕೆ ಪ್ರಯೋಗ ಮಾಡಿದ್ರಂದರೆ 8 ಅಕ್ಷರಗಳಿಂದ ಕೂಡಿದ್ದು ಯಾವುದು? ನಾವು ಸ್ವಲ್ಪ ಆಲೋಚನೆ ಮಾಡಿ ದಯಮಾಡಿ. ಅಷ್ಟಾಕ್ಷರಾತ್ಮಕವಾದದ್ದು ಓಂಕಾರ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. 8 ಅಕ್ಷರಗಳ ಸಮಾಹಾರಣೆ ಗುಂಪೆ ಓಂ ಎಂಬ ಶಬ್ದ. ಸೊ ಈ 8 ಅಕ್ಷರಗಳಿಂದ ಕೂಡಿದ ಓಂಕಾರಾರ್ಥ ಪ್ರತಿಪಾದಕವಾದದ್ದು ಈ ಹರಿಕಥಾಮೃತ ಸಾರ. ನಿಮ್ಮ ಹರಿಕಥಾಮೃತ ಸಾರ ಏನು ಹೇಳ್ತದೆ ರೀ? ಮೊದಲಿಗೆ ಪ್ರಶ್ನೆ, ಯಾರಾದರೂ ಹೌದ್ರಿ ಈ ಪುಸ್ತಕ ಓದಬೇಕು, ಯಾರಾದರೂ ಸಿನಿಮಾ ನೋಡ್ತಾರಲ್ವ, ಯಾಕೆ ಸಿನಿಮಾ ನೋಡೋದು? ಸಿನಿಮಾ ಒಳ್ಳೆ ಬ್ಯೂಟಿಫುಲ್ ಆಗದ, ಒಳ್ಳೆ ಸೀನ್ರಿ ಭಾರಿ ಅವ, ಸೀನ್ರಿ ಅದ ಕಣ್ಣು ನೋಡಬೇಕು, ಒಂದು ಪ್ರಯೋಜನ. ಕಥೆ ಭಾಳ ಬೇಷದ್ರಿ, ಅದೇ ರೈಟ್. ನೀತಿ ಭಾಳ ಅದ, ಸ್ವಾತಂತ್ರ್ಯದ ಬಗ್ಗೆ, ದೇಶದ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದಾರೆ. ಇಂಥ ಏನಾದೊಂದು ಪ್ರಯೋಜನ ಏನು, ಇದನ್ನು ಏನು ನೋಡಿದರೆ ಏನಾಗ್ತದೆ, ಇದನ್ನು ಕೇಳಿದರೆ ಏನಾಗ್ತದೆ, ಪ್ರತಿಯೊಬ್ಬರಿಗೊಂದು ಜಿಜ್ಞಾಸ. ಏನು ಆಚಾರ್ಯ ನೀವು ಸಂಧ್ಯಾವಂದನ ಮಾಡಬೇಕು ಅಂದ ಕೂಡಲೇ ಪ್ರಶ್ನೆ ಮಾಡ್ತಾರೆ, ಯಾಕೆ ಸಂಧ್ಯಾವಂದನ ಮಾಡ್ಬೇಕ್ರಿ? ಸ್ನಾನ ಯಾಕೆ ಮಾಡಬೇಕು? ಸಂಧ್ಯಾವಂದನ ಅಂದರೆ ಫಲಾಪೇಕ್ಷೆ, ಏನು ಅದರಿಂದ ಉಪಯೋಗ ಅಂತ ಉಪಯೋಗವನ್ನು ಅಪೇಕ್ಷೆ ಪಡ್ತಾನೆ ಮಾನವ. ಅದರಂತೆ ನಿಮ್ಮ ಹರಿಕಥಾಮೃತ ಸಾರ ಯಾಕೆ ಓದಬೇಕು, ಏನದರ ಸ್ಪೆಷಾಲಿಟಿ ಏನಂದರೆ, ಇದು ಓಂಕಾರ ಅರ್ಥ ಪ್ರತಿಪಾದಕ. ಓಂಕಾರದಲ್ಲೇ ಎಲ್ಲ ಅಡಕ, ಇಡೀ ವಿಶ್ವ ಅಡಗಿರೋದು ಎಲ್ಲೆಂದರೆ ಓಂಕಾರದಲ್ಲಿ. ಓಂ ನಮೋ ನಾರಾಯಣ ಯತಿ ಸಿದ್ಧಂ ತನ್ನಾಮ ವೇದ ಒಳಿಗರ್ಥ ಕೋಲೆ. ಓಂ ಎಂಬ ಅಕ್ಷರ, ಅದರಲ್ಲಿ 8 ಅಕ್ಷರಗಳಿವೆ. ಅಕಾರ, ಉಕಾರ, ಮಕಾರ ಇತಿ ತಾನೇಕಧಾ ಸಮಭವತ್ತದೇತದೋಮುರಿತಿ ನಾರಾಯಣೋಪನಿಷತ್ ಹೇಳ್ತಕ್ಕಂಥದ್ದು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತಗಳಿಂದ ಕೂಡಿದ್ದೆ ಓಂಕಾರ. ಈ ಓಂಕಾರದಲ್ಲಿ ಏನು ಅಡಿಗೆದಂದರೆ ಇಡೀ ವಾಂಗ್ಮಯ ಪ್ರಪಂಚ ಎಲ್ಲ ಪ್ರಳಯ ಬಂತು ಅಂತ ಅಂದುಕೊಳ್ಳೆ ಭಗವಂತ ಏನು ಮಾಡ್ತಾನೆ, ನಿತ್ಯಾನಿತ್ಯವಾದ ವಾಂಗ್ಮಯಗಳನ್ನು ನಿತ್ಯ, ಅನಿತ್ಯ, ನಿತ್ಯಾನಿತ್ಯವಾದ ವಾಂಗ್ಮಯಗಳನ್ನೆಲ್ಲ ಉಪಸಂಹಾರ ಮಾಡ್ತಾನೆ. ಎಲ್ಲಿ ತರ್ತಾನೆ? ಅನಿತ್ಯವಾದ ವಾಂಗ್ಮಯಗಳು ಯಾವುದು ಅಂದರೆ ಈ ಆಚಾರ್ಯರು, ತ್ರಿಮತಾಚಾರ್ಯರು, ಋಷಿಗಳು ಇವರೆಲ್ಲ ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳವಲ್ಲ. ಅಂದರೆ ಮಧ್ವಾಚಾರ್ಯರು ಬರೆದಂಥ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಮತ್ತು ಋಷಿಗಳು ಬರೆದಿರ್ತಕ್ಕಂಥ ಅನೇಕ ತಂತ್ರಶಾಸ್ತ್ರಗಳು, ಅನೇಕ ಗ್ರಂಥಗಳವೆ. ಆ ವೇದಾಂತ ಗ್ರಂಥಗಳು, ಈ ಎಲ್ಲ ವೇದಾಂತ ಗ್ರಂಥಗಳು ಅನಿತ್ಯವಾದವುಗಳು. ಇವು ಒಂದು ಯುಗದಲ್ಲಿ, ಒಂದು ಕ್ರಮದಲ್ಲಿ ಇರ್ತವೆ, ಮತ್ತೆ ಹೋಗಿಬಿಡ್ತವೆ. ಈಗ ನಮಗೆ ಗೊತ್ತದೆ, ಲ್ಯಾಟಿನ್ನಲ್ಲಿ ಅನೇಕ ವೇದಾಂತ ಗ್ರಂಥಗಳಿದ್ದವು ಅಂತ ಹೇಳ್ತಾರೆ. ಬಟ್ ಇವತ್ತು ಅವು ಸಿಗ್ತಾ ಇಲ್ಲ ನಮಗೆ. ಲ್ಯಾಟಿನ್, ಬೇರೆ ಬೇರೆ ಅರಬ್ಬಿ ಭಾಷೆಯಲ್ಲಿ, ಮತ್ತೊಂದು ಭಾಷೆಯಲ್ಲಿ ಬಹಳ ವೇದಾಂತ ಗ್ರಂಥಗಳಿದ್ದವು ಅಂತ ಹೇಳ್ತಾರೆ. ಅವ್ರು ಪಾಶ್ಚಾತ್ಯ ಹೇಳಿಕೊತಾರೆ, ತಪ್ಪೇನಿಲ್ಲ, ಅದು ಇರ್ಬೋದು ಕೂಡ. ಆದರೆ ಅವು ಯಾವ ಇವತ್ತು ಸಿಗ್ತಾ ಇಲ್ಲ. ಭಾಷೆನೇ ಹೋಗ್ಬಿಟ್ಟದ್ರು ಅಂತ, ಲ್ಯಾಟಿನ್ ಭಾಷೆನೇ ಇವತ್ತು ನಮಗೆ ಸಿಗ್ತಾ ಇಲ್ಲ. ಹಾಗೆ ನಮ್ಮ ಭಾರತದಲ್ಲಿ ಕೂಡ ಎಷ್ಟು ವೇದಾಂತ ಗ್ರಂಥಗಳು, ಆ ವೇದಾಂತ ಗ್ರಂಥಗಳಲ್ಲಿ ಎಷ್ಟು ಹಾಳಾಗಿಬಿಟ್ಟಾವೋ, ಎಷ್ಟು ಹೋಗಿದ್ದಾವೋ ಯಾರಿಗೋ ಮಂದಿನ ಬೇಡ. ಗುರು ಜಗನ್ನಾಥ ದಾಸರು, ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಗುರು ಜಗನ್ನಾಥ ದಾಸರು ಎಷ್ಟೋ ಗ್ರಂಥಗಳು ರಚನೆ ಮಾಡಿದ್ದಾರೆ. ಆದರೆ ನಮಗೆ ಸಿಕ್ಕಿರೋದು ಸ್ವಲ್ಪ ಸಿಕ್ಕವೆ. ಅವರು ಹೇಳಿಕೊಂಡಿದ್ದಾರೆ, ನಾನು ಇಷ್ಟು ಗ್ರಂಥ ರಚನೆ ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ಅನೇಕ ಪ್ರಾಚೀನರು ಅನೇಕ ಗ್ರಂಥಗಳು ರಚನೆ ಮಾಡಿದ್ದಾರೆ. ಅವತ್ತಿವತ್ತು ಅವು ಸಿಗ್ತಾ ಇಲ್ಲ. ಇವತ್ತೇ ಸಿಗ್ತಾ ಇಲ್ಲ ಅಂದರೆ ಲಕ್ಷ ಲಕ್ಷ ವರ್ಷಗಳು ಹೇಗಿರ್ತಾವೆ? ಇರೋದಿಲ್ಲ. ಅದ ಕಾರಣ ಇವೆಲ್ಲ ಅನಿತ್ಯಗಳು, ಇವಿರೋದಿಲ್ಲ, ಶಾಶ್ವತ ಅಲ್ಲ. ಇನ್ನು ಪುರಾಣಗಳವಲ್ಲ, ವೇದವ್ಯಾಸದೇವರು ಬರೆದಿರ್ತಕ್ಕಂಥ ಪುರಾಣಗಳೇನವಲ್ಲ, ಈ ಪುರಾಣಗಳು ನಿತ್ಯಾನಿತ್ಯಗಳು. ಅಂದರೆ ಅರ್ಥತಃ ನಿತ್ಯ, ಶಬ್ದತಃ ಅನಿತ್ಯ. ರಾಮಾಯಣ ಇದು ಹಿಂದೆ ಇತ್ತು, ಮತ್ತು ಭಾಗವತ ಇದು ಇತ್ತು, ವಾಲ್ಮೀಕಿ ಇದು ವಾಮನ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ ಇವೆಲ್ಲ ಇದ್ದು. ಆದರೆ ಈ ರೀತಿ ಎಷ್ಟು ಶ್ಲೋಕಗಳೇ ಇದ್ವಾ?
ಇದೇ ರೀತಿ ಇತ್ತ ಇಲ್ಲ. ಅರ್ಥದ ಅಂದರೆ ಕತೆ, ರಾಮನ ಕತೆ ನಡೆದಿತ್ತು. ಬರೇ ಈ ಒಂದು ಯುಗದಲ್ಲಿ, ತ್ರೇತಾಯುಗದಲ್ಲಿ ನಡೆದಿಲ್ಲ. ರಾಮ ಆಗಾಗ ಅವತಾರ ಮಾಡಿದ, ಬ್ರಹ್ಮದೇವರ ದಿನದಲ್ಲಿ ಒಮ್ಮೆ ಅವತಾರ ಮಾಡ್ತಾನೆ, ಹಾಗೆ ಪ್ರತಿಯೊಂದು ದಿನದಲ್ಲೇ ಅವತಾರ ಮಾಡ್ತಾನೆ. ರಾಮನ ಕಥೆ ಹಾಗೇ ಬರ್ತದೆ. ಮತ್ತೆ ಹನುಮಂತ ಬರ್ತಾನೆ, ರಾವಣ ಬರ್ತಾನೆ, ರಾವಣ ಸೀತೆಯನ್ನು ಅಪಹಾರ ಮಾಡ್ತಾನೆ, ಇವೆಲ್ಲ ಇರ್ತಾನೆ. ಆದರೆ ಇದೇ ರೀತಿ ಇರ್ತದ ರಾಮಾಯಣದ ಭಾಗವತದ ಮೊದಲನೇ ಪದ್ಯ, ಜನ್ಮಾದ್ಯಸ್ಯ ಯತೋನ್ವಯಾತ್ ಇವತ್ತು ಪ್ರಾರಂಭ ಆಗಿದೆ. ನಾಳೆ ಮುಂದಿನ ಕಲ್ಪದಲ್ಲಿ ಬಂದಾಗ ಜನ್ಮಾದ್ಯಸ್ಯ ಯತೋನ್ವಯಾತ್ ಎಂಬ ಪದ್ಯದಿಂದೇ ಪ್ರಾರಂಭ ಆಗ್ತದ ಇಲ್ಲ. ಆ ಅಕ್ಷರಗಳು, ಆ ವಾಕ್ಯಗಳು, ಆ ಪದಗಳು ಚೇಂಜ್ ಆಗ್ತವೆ ಹಾಗೆ. ಬಟ್ ಅರ್ಥ ಇರೋದಲ್ಲ. ಕಥಾಭಾಗ ಮಾತ್ರ ಆ್ಯಸ್ ಯೂಶುವಲ್ ಆಗಿ ಅಥವಾ ಪ್ರಕಾರ ಇರ್ತದೆ. ಅದಕ್ಕೆ ಅರ್ಥತಃ ಪುರಾಣಗಳು ನಿತ್ಯವಾದವುಗಳು, ಶಬ್ದಗಳಿಂದ ಅದು ಅನಿತ್ಯವಾದವು. ಅದಕ್ಕೆ ಈ ಪುರಾಣಗಳೆಲ್ಲ ನಿತ್ಯಾನಿತ್ಯಗಳು. ಇನ್ನು ವೇದಗಳೇನವಲ್ಲ, ಶ್ರುತಿಗಳು, ಉಪನಿಷತ್ತುಗಳು ಇವೆಲ್ಲವೂ ಕೂಡ ಶಾಶ್ವತವಾದ ನಿತ್ಯವಾದವು. ಇವೆಲ್ಲವನ್ನು ಕೂಡ ಭಗವಂತ ಏನು ಮಾಡ್ತಾನೆ, ಪ್ರಳಯ ಬಂದಾಗ ಉಪಸಂಹಾರ ಮಾಡ್ತಾನೆ. ಎಲ್ಲಿ ಹೋಗ್ತಾವೆ ಇವೆಲ್ಲ ಅಂತಂದರೆ, ಪುರಾಣಗಳು ಅನಿತ್ಯವಾದ ವಾಂಗ್ಮಯಗಳು ಪುರಾಣಗಳೆಲ್ಲ ಕೂಡ ವೇದ ವಾಂಗ್ಮಯದಲ್ಲಿ ಸೇರ್ಕೊತಾವೆ. ಈ ವೇದಗಳು 4 ವೇದಗಳೇನವಲ್ಲ, ವ್ಯಾಕೃತಿಗಳು ಪುರುಷ ಸೂಕ್ತದಲ್ಲಿ ಹೋಗಿ ಸೇರ್ಕೊತಾವೆ. ಪುರುಷ ಸೂಕ್ತ ಎಲ್ಲಿ ಹೋಗ್ತದೆ ಅಂದರೆ ಗಾಯತ್ರಿಯಲ್ಲಿ ಹೋಗಿ ಸೇರ್ತದೆ. ಗಾಯತ್ರಿಯಲ್ಲಿ ಹೋಗ್ತದೆ ಅಂದರೆ ಭೂರ್ಭುವಃ ಸ್ವಃ ಅಂತಕ್ಕಂಥ ವ್ಯಾಕೃತಿಯಲ್ಲಿ ಹೋಗ್ತದೆ. ಆ ವ್ಯಾಕೃತಿಗಳು ಎಲ್ಲಿ ಹೋಗ್ತಾವೆ ಅಂದರೆ ಓಂಕಾರದಲ್ಲಿ ಹೋಗ್ತಾವೆ. ಓಂಕಾರ ಎಲ್ಲಿ ಹೋಗ್ತದೆ, ಭಗವಂತನ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಸೊ ನಮ್ಮ ಕಾರ್ ಮುಂದೆ ಅಥವಾ ರೇಡಿಯೋಗಳು, ಹಿಂದೆ ರೇಡಿಯೋ ಇದ್ದು ನೋಡ್ರಿ, ರೇಡಿಯೋದ ಮೇಲೆ ಏನಿರ್ತೀನಿ ಆ್ಯಂಟಿನಾ ಅಂತ ಇರ್ತಿತ್ತು. ಹಿಂಗೆ ಉದ್ದಕ್ಕೆ ಎತ್ತರಕ್ಕೆ ಬರ್ತದೆ, ಒಂದರೊಳಗೆ ಇರ್ತದೆ. ಅದು ಉದ್ದಕ್ಕೆ ಎಳೆದ್ರೆ ಮೇಲೆ ಆಗ್ತದೆ. ಅದನ್ನು ಮತ್ತೆ ಮುಚ್ಚಿ ಹಿಂಗೆ ಒಳಗೆ ಹೋಗ್ಬಿಟ್ರೆ ಒಳಗೆ ಹೋಗ್ಬಿಡ್ತದೆ. ಹಾಗೆ ಎಲ್ಲ ವಾಂಗ್ಮಯ ಪ್ರಪಂಚ ಓಂಕಾರದಲ್ಲಿ ಲೀನ ಆಗಿಬಿಡ್ತವೆ. ಆ ಓಂಕಾರ ಎಲ್ಲಿ ಹೋಗ್ತದಯ್ಯ ಅಂತಂದರೆ ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾನೆ. ಅದರಂತೆ ಸಕಲ ವಾಂಗ್ಮಯಗಳು ಕೂಡ ಒಂದರಿಂದ ಒಂದು ಅಭಿವ್ಯಕ್ತವಾದ. ಮೊದಲು ಅಕಾರ ಬರ್ತದೆ, ಉಕಾರ ಬರ್ತದೆ, ಮಕಾರ ಬರ್ತದೆ, ನಾದ. ಈ ಎಲ್ಲ 8 ಅಕ್ಷರಗಳು ಬಂದಮೇಲೆ ಅದೆಲ್ಲ ಸೇರಿ ಓಂ ಅಂತ ಆಗ್ತದೆ. ಆ ಓಂ ಏನಾಗ್ತದೆ ಗೊತ್ತಾ, 3 ಭಾಗ ಆಗ್ತದೆ. ಆ 3 ಭಾಗ, ಅದರಲ್ಲಿ ಕೂಡ ಓಂಕಾರದಲ್ಲಿ 8 ಅಕ್ಷರವಲ್ಲ, ಆ 8 ಅಕ್ಷರದಲ್ಲಿ ಅಕಾರದಿಂದ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಇವು ಬಂದ್ಬಿಡ್ತಾರೆ. ಅಕಾರದಿಂದ ಆ ಈ ಉ ಅಂತ 16 ಅಕ್ಷರಗಳು ಅವು ಮೊದಲು ಬರ್ತಾವೆ. ಉಕಾರದಿಂದ ಕ ಖ ಗ ಘ ಇಯ ಬರ್ತದೆ. ಅಕಾರ, ಉಕಾರ, ಮಕಾರದಿಂದ ಕ ಖ ಗ ಚ ಛ ಜ ಝ ಇಯ ಬರ್ತವೆ. ಉಕಾರ, ಮಕಾರ, ನಾದಿಂದ ಟ ಠ ಡ ಢ ಣ, ನಾದ ಬಿಂದುದಿಂದ ಪಾಪ ಬಭಮ, ತಾತ ದದ್ದನ್ನ, ಆಮೇಲೆ ಪಾಪ ಬಭಮ. ಅದರಂತೆ ಯಾರ ಲಾವ ಶಾಶ ಸಹ ಹೀಗೆ ಬರ್ತಾರೆ. ಎಲ್ಲ ಒಟ್ಟಿಗೆ ಮೇಲೆ 51 ಅಕ್ಷರಗಳು ಕೂಡ ಈ ಅಕಾರ, ಉಕಾರ, ಮಕಾರ, ನಾದ, ನಿಂದ, ಘೋಷ ಅಂತ 8 ಅಕ್ಷರಗಳವಲ್ಲ, 8 ಅಕ್ಷರಗಳಿಂದ ಹೊರಗೆ ಬರ್ತಾರೆ. ಈ ಎಲ್ಲ ಈ ಓಂಕಾರದಿಂದ 8 ಅಕ್ಷರಗಳಿಂದ ಓಂ ನಮೋ ನಾರಾಯಣಾಯ ಓಂ ಎಂಬ 8 ಅಕ್ಷರಗಳು ಬರ್ತಾರೆ. ಮೊದಲು 8 ಅಕ್ಷರಗಳ ಓಂಕಾರದಿಂದ 8 ಅಕ್ಷರಗಳು ಅಭಿವ್ಯಕ್ತಿ. ಆ 8 ಅಕ್ಷರಗಳಿಂದ 51 ಅಕ್ಷರಗಳು, ಅವುಗಳಿಂದ ಅವೆಲ್ಲರೂ ಸೇರಿದ ಮೇಲೆ ಓಂ ನಮೋ ನಾರಾಯಣಾಯ ಓಂ ಎಂಬ 8 ಅಕ್ಷರದ ನಾರಾಯಣ ಮಹಾಮಂತ್ರ ಬರ್ತದೆ. ಆ ಓಂ ನಮೋ ನಾರಾಯಣಾಯ ಓಂ ಎಂಬ 8 ಅಕ್ಷರದಿಂದ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಬರ್ತದೆ. 24 ಗಾಯತ್ರಿ ಅಕ್ಷರಗಳಿಂದ ಕೂಡಿದ 3 ಪಾದಗಳಲ್ಲಿರ್ತಕ್ಕಂಥ ಗಾಯತ್ರಿಯಿಂದ 3 ಮಂಡಲದಿಂದ 3 ಭಾಗದವಾಗಿರ್ತಕ್ಕಂಥ ಪುರುಷ ಸೂಕ್ತ ಬರ್ತಾರೆ. ಈ ಪುರುಷ ಸೂಕ್ತದಿಂದ 3 ಭಾಗದಲ್ಲಿರ್ತಕ್ಕಂಥ ಪುರುಷ ಸೂಕ್ತದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಬರ್ತವೆ. ಈ ಋಗ್ವೇದ, ಯಜುರ್ವೇದ, ಸಾಮವೇದಗಳಿಂದ ಇಡೀ ವಾಂಗ್ಮಯ ಪ್ರಪಂಚ ಎಲ್ಲ ಬೆಳೆದು ಬರ್ತದೆ. ಇವೆಲ್ಲ ಮತ್ತೆ ಪ್ರಳಯ ಕಾಲದಲ್ಲಿ ಸೇರಿಬಿಡ್ತಾರೆ. ಇಂಥ ಎಲ್ಲ ವಾಂಗ್ಮಯ ಪ್ರಪಂಚವನ್ನು ತನ್ನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಓಂಕಾರ ಏನು ಅರ್ಥ ಹೇಳ್ತದೋ, ಯಾವ ಭಗವಂತನ ಚಿಂತನೆಯನ್ನು ಕೊಡ್ತದೋ, ಯಾವ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಹೇಳ್ತದೋ, ಯಾವ ಭಗವಂತನ ಉಪಾಸನಾ ಪದ್ಧತಿಯನ್ನು ಹೇಳ್ತದೋ, ಅಂಥ ಚಿಂತನೆಯನ್ನೆಲ್ಲ ನನ್ನ ಹರಿಕಥಾಮೃತ ಸಾರ ತಿಳಿಸ್ತದೆಯಾ ಅಂತ ಸೂಚನೆ ಮಾಡಲಿಕ್ಕಾಗಿ 8 ಅಕ್ಷರಗಳಿಂದ ಕೂಡಿದ ಹರಿಕಥಾಮೃತ ಸಾರ ಎಂಬ ಹೆಸರನ್ನು ಗುರುಜಿ ಜಗನ್ನಾಥದಾಸರು ತಮ್ಮ ಗ್ರಂಥಕ್ಕಿಟ್ಟಿದ್ದಾರೆ. 8 ಅಕ್ಷರಗಳಿಂದ ಕೂಡಿದ ಗ್ರಂಥದ ಹೆಸರಿನಲ್ಲಿ ಇಷ್ಟು ಅಪೂರ್ವತೆ ಇದೆ. ಯಾಕಯ್ಯ 8 ಅಕ್ಷರಗಳಿಂದ ಕೂಡಿದ ಹೆಸರನ್ನು ನಿಮ್ಮ ಗ್ರಂಥಕ್ಕಿಟ್ರಿ ಅಂದರೆ
ಇದು ಓಂಕಾರಾರ್ಥ ಪ್ರತಿಪಾದಕ. ಓಂಕಾರಾರ್ಥ ಪ್ರತಿಪಾದಕ ಅಂದರೆ ಓಂಕಾರದಲ್ಲಿ ಎಲ್ಲ ಜ್ಞಾನ ಅಡಿಯದು. ಅಂಥ ಜ್ಞಾನವನ್ನು ನಿನಗೆ ತಿಳಿಸಿಕೊಡ್ತದ ಕಾರಣ ಈ ಗ್ರಂಥಕ್ಕೆ ನಾನು 8 ಅಕ್ಷರಗಳಿಂದ ಕೂಡಿದ ಹೆಸರನ್ನಿಟ್ಟಿದ್ದೀನಿ ಅಂತ. ಸರಿ, ಪರಮ ಭಗವದ್ಭಕ್ತರು ಎಂಬಲ್ಲಿ 8 ಅಕ್ಷರಗಳನ್ನು ಯಾಕೆ ಪ್ರಯೋಗ ಮಾಡಿದ್ರಿ? ಪರಮ ಭಗವದ್ಭಕ್ತರು ಅಂದರೆ ಯಾರು ಅನಿಸ್ಕೊತಾರೆ ಗೊತ್ತಾ? ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡಿದವರೇ ನವವಿಧ ಪರಮ ಭಗವದ್ಭಕ್ತರು. ಪರಮ ಭಗವದ್ಭಕ್ತರು ಪರಮ ಶಬ್ದವಾಚ್ಯನಾದ ಪರಮಾತ್ಮನಲ್ಲಿ ಭಕ್ತಿ ಮಾಡತಕ್ಕಂಥವರು ಪರಮ ಭಗವದ್ಭಕ್ತರು. ಪರಮ ಶಬ್ದವಾಚ್ಯನಾದ ಭಗವಾನ್ ಯಾರಿದ್ದಾರೋ ಅಂತ ಭಗವಾನ್ ನಂಬ ಭಗವದ್ಭಕ್ತರು ಅಂತಂದಿದ್ರೆ ಡೇಂಜರ್ ಆಗ್ತಿತ್ತು. ಪರಮ ಭಗವಾನ್ ನಂಬ ಶಬ್ದ ಎಲ್ಲ ಕಡೆ ಪ್ರಯುಕ್ತ ಆಗ್ತದೆ. ಋಷಿ ವಸಿಷ್ಠ, ಭಗವಾನ್ ವಸಿಷ್ಠ ಋಷಿ, ಭಗವಾನ್ ವಿಶ್ವಾಮಿತ್ರ ಋಷಿ, ಎಲ್ಲ ಋಷಿಗಳಿಗೆ ಭಗವಾನ್ ಅಂತ ಪ್ರಯೋಗ ಮಾಡಿಬಿಡ್ತಾರೆ. ಆದರೆ ಅವರೆಲ್ಲರ ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮ ಭಗವಾನ್ ಯಾರಂದ್ರೆ ನಾರಾಯಣ. ಆ ನಾರಾಯಣನ ಭಕ್ತಿ ಯಾರು ಮಾಡ್ತಾರೋ ಅಂಥವರು ಪರಮ ಭಗವದ್ಭಕ್ತರು. ಆ ಪರಮ ಭಗವದ್ಭಕ್ತ ಹೇಗೆ ಆಗ್ತಾರಂದರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತಕ್ಕಂಥ ಈ 9 ವಿಧವಾದ ಭಕ್ತಿಯನ್ನು ಯಾರು ಮಾಡ್ತಾರೋ ಅಂಥವರು ಪರಮ ಭಗವದ್ಭಕ್ತರು. ಸೊ ಪರಮ ಭಗವದ್ಭಕ್ತರು ಅಂದರೆ ಅವರ ಲಕ್ಷಣ ಏನೇ ಆದರೆ 9 ಭಕ್ತಿಗಳಿಂದ ಕೂಡಿಕೊಂಡವರು ಯಾರಿದ್ದಾರೋ ಅವರು ಪರಮ ಭಗವದ್ಭಕ್ತರು ಅಂತ ಸೂಚನೆ ಮಾಡಲಿಕ್ಕಾಗಿ 9 ಅಕ್ಷರಗಳಿಂದ ಕೂಡಿದ ಪರಮ ಭಗವದ್ಭಕ್ತರು ಎಂಬ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ಎರಡನೇದು ಅದ್ಭುತವಾದದ್ದು ಯಾವುದು ಗೊತ್ತನ? 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಹರಿಕಥಾಮೃತ ಸಾರ, ಗುರುಗಳ ಕರುಣದಿಂದ ಆಪನಿತು ಬೇಡುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಸೊ ಈ 9 ಅಕ್ಷರಗಳನ್ನು 9 ಶಬ್ದಗಳಿಂದ ಕೂಡಿದ ಒಂದು ನಾಂದಿ ಪದ್ಯವನ್ನು ಯಾಕೆ ರಚನೆ ಮಾಡಿದರು ಅಂದರೆ ಅಪೂರ್ವ. ಅದಕ್ಕೆ ಬಹಳ 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 ಅರ್ಥ ಇದೆ. ಅದನ್ನು ಮುಂದೆ ಇನ್ನು ವಿಸ್ತಾರವಾಗಿ ಆಮೇಲೆ ನೋಡೋಣ. ಇದೇ ಪ್ರಕಾರ ನರಸಿಂಹನ ಪದ್ಯ ಅದಲ್ಲ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಸ್ವಲ್ಪ ನೋಡ್ರಿ ದಯಮಾಡಿ, ಎಲ್ಲವನ್ನು ಬಿಚ್ಚಿ ಬಿಚ್ಚಿ ನೋಡೋಕ್ಕೆ ಪ್ರಯತ್ನ ಮಾಡಿರಿ. ಶ್ರೀರಮಣ, ಶ್ರೀರಮಣಿ, ಕರಕಮಲ, ಪೂಜಿತ, ಈಗೆಲ್ಲ ಬಿಡಿಸೋದು ಹೋದರೆ 32 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ 32 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಅಂದರೆ 32 ಲಕ್ಷಣಗಳಿಂದ ಕೂಡಿದವನು ಭಗವಂತ ಅಂತ ಸೂಚನೆ ಮಾಡಲಿಕ್ಕಾಗಿ 32 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನು ಗ್ರಂಥದಲ್ಲಿ, ಒಟ್ಟು ಗ್ರಂಥದಲ್ಲಿ ಮುಂದೆ ಬ್ರಹ್ಮದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯ ನಿರುಪಮಾನಂದಾತ್ಮ, ಅದರಲ್ಲಿ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಈಗಲೇ ಹೇಳಿದ್ದೀನಿ. ಯಾಕೆ 11 ಶಬ್ದಗಳನ್ನು? ಒಂದು ಪ್ಲಸ್ ಮಾಡಿರಿ 2 ಆಗ್ತದೆ. ಈ 2ರಿಂದ ಅರ್ಥ ಏನು ಗೊತ್ತನ? ಈ ಚತುರ್ಮುಖ ಬ್ರಹ್ಮನ ಸ್ಥಾನಕ್ಕೆ ಬರೋರೇ ಆಚಾರ್ಯ ಮಧ್ವರು. ಹನುಮಂತ ದೇವರು ಬರ್ತಾರೆ. ಹನುಮಂತ ದೇವರು ಅಂದರೆ ಆಚಾರ್ಯ ಮಧ್ವರು. ಇವರು ದ್ವೈತವನ್ನು ಹೇಳಿದ್ದಾರೆ. ಅಂದರೆ ಭಗವಂತ ಬೇರೆ, ಜೀವರು ಬೇರೆ, ಎಲ್ಲವೂ ಭಿನ್ನ 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 ಎಂಬ ಸಿದ್ಧಾಂತವನ್ನು ಹೇಳಿದ್ದಾರೆ. ಅಂತಹ ಸಿದ್ಧಾಂತವೇ ಬ್ರಹ್ಮದೇವರಿಗೂ ಇಷ್ಟವಾದದ್ದು ಅಂತ ಸೂಚನೆ ಮಾಡಲಿಕ್ಕಾಗಿ ಅದನ್ನೇ ನಾನು ಈ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡ್ತೀನಿ ಅಂತ ಸೂಚನೆ ಮಾಡಲಿಕ್ಕಾಗಿ ನಿರುಪಮಾನಂದಾತ್ಮ ಅಂತಕ್ಕಂಥ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯದಲ್ಲಿ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನು ರುದ್ರದೇವರಿಗೆ ಸಂಬಂಧಪಟ್ಟ ಶಬ್ದದಲ್ಲಿ 11 ವಿಶೇಷಣಗಳನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದರೆ ಏಕಾದಶಿ ರುದ್ರನು ಅಂತ ಸೂಚನೆ ಮಾಡಲಿಕ್ಕಾಗಿ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇದರ ಮೇಲೆ ಇನ್ನೊಂದು ಅಪೂರ್ವವಾದ ಯಾವುದು ಗೊತ್ತಿನ, ಇದನ್ನು ಇವತ್ತು ಚಿಂತನೆ ಮಾಡಕ್ಕೆ ಪ್ರಯತ್ನ ಮಾಡೋಣ. ಒಟ್ಟು 32 ಸಂಧಿಗಳನ್ನು ರಚನೆ ಮಾಡಿದ್ದಾರೆ. ಯಾಕೆ 32 ಸಂಧಿಗಳನ್ನು ರಚನೆ ಮಾಡಿದರು ಜಗನ್ನಾಥದಾಸರು? 31 ಯಾಕೆ ಮಾಡಬಾರ್ದಾಗಿತ್ತು? 32 ಸಂಧಿ ಯಾಕೆ ಪ್ರಯೋಗ ಮಾಡಿರು ಅಂತಂದರೆ ಜಗನ್ನಾಥದಾಸರ ಉಪಾಸ್ಯ ಮೂರ್ತಿ ನರಸಿಂಹದೇವ. ನರಸಿಂಹದೇವರ ಮಹಾಮಂತ್ರ ಏನದಲ್ಲ, ಅದು 32 ಅಕ್ಷರಗಳಿಂದ ಕೂಡಿದ್ದು. ಉಗ್ರಂ ವೀರಂ ಮಹಾಬಾಹುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಒಂದೊಂದು ಪಾದದಲ್ಲಿ 8 ಅಕ್ಷರ. 8 ನಾಲ್ಕಳೆ 32. ಉಗ್ರಂ ವೀರಂ ಮಹಾಬಾಹುಂ 8 ಅಕ್ಷರ ನೋಡಿ. ಉಗ್ರಂ ವೀರಂ ವೀರಂ ಮಹಾಬಾಹುಂ 8 ಅಕ್ಷರ. ಇದರಂತೆ 4 ಪಾದಗಳು. ಉಗ್ರಂ ವೀರಂ ಮಹಾಬಾಹುಂ ಜ್ವಲಂತಂ ಸರ್ವತೋಮುಖಂ 8 ಅಕ್ಷರ. ನೃಸಿಂಹಂ ಭೀಷಣಂ ಭದ್ರಂ 8 ಅಕ್ಷರ. ಮೃತ್ಯುಂ ನಮಾಮ್ಯಹಂ 8 ಅಕ್ಷರ. 8 ಮೂರಲೆ 8 ನಾಲ್ಕಳೆ 32 ಅಕ್ಷರ. 32 ಅಕ್ಷರದಿಂದ ಕೂಡಿದ ನರಸಿಂಹ ಮಂತ್ರದ ಉಪಾಸಕರು ಜಗನ್ನಾಥದಾಸರು. ಎರಡನೇ ಅದಕ್ಕಿಂತ ಸುಂದರವಾದ್ದೇನಿದೆ.
ಇವರು ತಮ್ಮ ಜೀವನದಲ್ಲಿ ತಮ್ಮ ಅವತಾರಗಳಲ್ಲಿ ಮೊದಲನೇ ಅವತಾರ ಪ್ರಹ್ಲಾದ ಅವತಾರ ಅಂತ ಈಗಾಗಲೇ ಹೇಳಿದ್ದೀನಿ. ಜಗನ್ನಾಥದಾಸರು ಕೃತಯುಗದಲ್ಲಿ ಮೊಟ್ಟ ಮೊದಲು ಹಿರಣ್ಯಕಶ್ಯಪನಿಗೆ ಮಗನಾಗಿ ಪ್ರಹ್ಲಾದರಾಜರಿಗೆ ತಮ್ಮನಾಗಿ ಸಲ್ಲಾದನಾಗಿ ಅವತಾರ ಮಾಡಿದ. ಆ ಮೊಟ್ಟ ಮೊದಲನೇ ಅವತಾರದಲ್ಲಿ ಅವರು ಕಂಡ ಭಗವಂತನ ರೂಪ ಯಾವುದೆಂದರೆ ನರಸಿಂಹ ಅವತಾರ. ಆ ನರಸಿಂಹನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಜಗನ್ನಾಥದಾಸರಾಗಿ ಬಂದಾಗ ಉಪೇಂದ್ರ ತೀರ್ಥರು ಪರಮಾನುಗ್ರಹ ಮಾಡಿ ಜಗನ್ನಾಥದಾಸರ ತಂದೆಗಳಾದ ನರಸಿಂಹದಾಸರಿಗೆ ಗರುಡ ವಾಹನ ಲಕ್ಷ್ಮೀ ನರಸಿಂಹನನ್ನು ಕೊಟ್ಟರು. ಆ ಗರುಡ ವಾಹನ ಲಕ್ಷ್ಮೀ ನರಸಿಂಹನನ್ನೇ ಜಗನ್ನಾಥದಾಸರು ತಮ್ಮ ಜೀವನದ ಉದ್ದಕ್ಕೂ ಉಪಾಸನೆ ಮಾಡಿದ ಕಾರಣ ತಮ್ಮ ಉಪಾಸ್ಯ ಮೂರ್ತಿ, ತಮ್ಮ ಆರಾಧ್ಯ ಮೂರ್ತಿಯಾದ ನರಸಿಂಹನಿಗೆ ಪ್ರತೀಕವಾಗಿ 32 ಸಂಧಿಗಳನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ 32 ಅಕ್ಷರಗಳಿಂದ ಕೂಡಿದ ಮಹಾಮಂತ್ರವುಳ್ಳವನು ನರಸಿಂಹ. ಅದಕ್ಕೆ ಪ್ರತೀಕವಾಗಿ ಜಗನ್ನಾಥದಾಸರು 32 ಸಂಧಿಗಳಿಂದ ಕೂಡಿದ ಹರಿಕಥಾಮೃತಸಾರವನ್ನು ರಚನೆ ಮಾಡಿದರು. ಇದು ನಿಮ್ಮ ಕಲ್ಪನೆ ಇಲ್ಲ, ಇದು ನಿಮ್ಮ ಕಲ್ಪನೆ ಎಲ್ಲ ಕಲ್ಪನೆ ಅಲ್ಲ. ಹೇಗೆ ಅಂತಂದರೆ ಅನ್ನಮಾಚಾರ್ಯ ಅಂತ ಆಂಧ್ರದಲ್ಲಿ ಆಗಿ ಹೋಗಿದ್ದಾನೆ ಮಹಾನುಭಾವ ಪುಣ್ಯಾತ್ಮ. ಆತ ಚರಿತ್ರೆ ಹೇಳ್ತದೆ 32,000 ಕೀರ್ತನೆಗಳನ್ನು ರಚನೆ ಮಾಡಿದ್ದಾನೆ. ಇವತ್ತು 14,000 ಕೀರ್ತನೆಗಳು ಸಿಗ್ತಾ ಇದ್ದಾವೆ. ನಾವು 32,000 ಕೀರ್ತನೆಗಳನ್ನು ಯಾಕೆ ರಚನೆ ಮಾಡಿದೆ ಅನ್ನಮಾಚಾರ್ಯ ಅಂದರೆ ಅನ್ನಮಾಚಾರ್ಯರ ಉಪಾಸ್ಯ ಮೂರ್ತಿ. ಅವರ ಮಗ ಚಿನ್ನನ್ನ ಮೊಮ್ಮಗ ಚಿನ್ನನ್ನ ಹೇಳ್ತಾನೆ. ಇವೆಲ್ಲ ಕೂಡ ಏನಿದೆ, ನಮ್ಮ ತಂದೆಗಳು ನರಸಿಂಹದೇವರ ಉಪಾಸಕರು. ನರಸಿಂಹದೇವರ ಉಪಾಸಕರಾದ ಕಾರಣ ನರಸಿಂಹದೇವರ ಮಹಾಮಂತ್ರದಲ್ಲಿ 32 ಅಕ್ಷರಗಳಿರುವುದರಿಂದ ಜಗನ್ನಾಥ ನಮ್ಮ ತಂದೆಗಳಾದ ಅನ್ನಮಾಚಾರ್ಯರು 32,000 ಕೀರ್ತನೆಗಳನ್ನು ರಚನೆ ಮಾಡಿರು ಅಂತ ಹೇಳ್ತಾರೆ. ಹಾಗೆ ಜಗನ್ನಾಥದಾಸರು ತಮ್ಮ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂಥ ನರಸಿಂಹದೇವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆತನಿಗೆ ಇದು ಪ್ರತಿಮಾಸ್ಥಾನೀಯ ಅಂತ ಆಲೋಚನೆ ಮಾಡ್ತಾ 32 ಸಂಧಿಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಸೂಚಕವಾಗಿ ಮೊದಲನೇ ಪದ್ಯವನ್ನು ನರಸಿಂಹದೇವರ ಪದ್ಯವನ್ನಾಗಿ ಮಾಡಿದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿಕಾರನೇ ಕೈವಲ್ಯದಾಯಕ ನರಸಿಂಹನೇ ನಮ್ಮಿಪೆ ಕರುಣಿಪು ದೆಮಗೆ ಮಂಗಳವ ಅಂತ ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ದಾರೆ. ಇದು 32 ಸಂಧಿಗಳನ್ನು ರಚನೆ ಮಾಡುವುದರ ಹಿನ್ನೆಲೆ. ಬರೀ ಇಷ್ಟೇ ಅಲ್ಲ, ಇನ್ನು ಬಹಳ ಇದೆ. ಅದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.